ಎಲ್ಲರಿಗೂ ನಮಸ್ಕಾರ. KLE ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ. ಚಿಂತನ ಸೈನಿಕ. ಪ್ರಸ್ತುತಿ ಶಿವಲಿಂಗ್ ವಾಸುದೇವ್ ಹಳ್ಳಿ, B.Ed ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ಸೈನಿಕ ಎಂದು ಹೇಳುವಾಗಲೇ ಮೈ ರೋಮಾಂಚನಗೊಳ್ಳುತ್ತದೆ. ಏಕೆಂದರೆ ಅವರು ದೇಶಕ್ಕಾಗಿ ಏನಾದರೂ ಮಾಡಿಯೇ ತೀರುತ್ತೇನೆ ಎಂದು ಹಂಬಲಿಸಿರುವರೆಂದರೆ ಅವರೇ ಸೈನಿಕರು. ಭಯೋತ್ಪಾದಕರು ಉಗ್ರರನ್ನು ಯುದ್ಧದಲ್ಲಿ ಹಿಮ್ಮೆಟ್ಟಿಸಿ ವೀರ ಗೆಲುವನ್ನು ಭಾರತಾಂಬೆಗೆ ಅರ್ಪಿಸುವರೆಂದರೆ ಸೈನಿಕರು. ತನ್ನ ಕುಟುಂಬವನ್ನು ಬಿಟ್ಟು ಗಡಿ ಪ್ರದೇಶದಲ್ಲಿ ಬಿಸಿಲು, ಗಾಳಿ, ಮಳೆ, ಹಗಲು ರಾತ್ರಿಯನ್ನೇ ಲೆಕ್ಕಿಸದೆ ಗಡಿಯನ್ನು ಕಾದು ಈ ಭರತ ಭೂಮಿಯನ್ನು ರಕ್ಷಣೆ ಮಾಡುತ್ತಿದ್ದಾರೆ. ಓ ನನ್ನ ಭಾರತೀಯರೇ, ನೀವು ನಿಶ್ಚಿಂತೆಯಿಂದ ಮಲಗಿ, ನಾವು ನಿಮ್ಮನ್ನು ಕಾಪಾಡುತ್ತೇನೆ ಎಂದು ಹೇಳಿ ಗಡಿ ಪ್ರದೇಶದಲ್ಲಿ ನಮ್ಮನ್ನೆಲ್ಲ ಕಾಯುತ್ತಾ ಇರುವವರೇ ಸೈನಿಕರು. ಆದರೆ ವಿಪರ್ಯಾಸವೆಂದರೆ, ಯಾವಾಗ ಗಡಿಯಲ್ಲಿ ಯೋಧರಿಗೆ ಮತ್ತು ಉಗ್ರರಿಗೆ ಯುದ್ಧ ನಡೆದು ಆ ಯುದ್ಧದಲ್ಲಿ ನಮ್ಮ ವೀರ ಯೋಧರು ಅವರನ್ನು ಹಿಮ್ಮೆಟ್ಟಿಸಿ ಮುನ್ನುಗ್ಗುತ್ತಾ ಹೋಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡುತ್ತಾರೋ ಅವತ್ತಷ್ಟೇ ನಾವು ನಮ್ಮ ಸೈನಿಕರ ಕೊಡುಗೆಯನ್ನು ಸ್ಮರಿಸುತ್ತೇವೆ. ಕಾರ್ಗಿಲ್ನಂತಹ ಎಷ್ಟೋ ಯುದ್ಧದಲ್ಲಿ ನಮ್ಮ ವೀರ ಯೋಧರು ತಮ್ಮ ಕೈ ಕಾಲು ಜೊತೆಯಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗವನ್ನು ಮಾಡಿ ಈ ಭರತ ಭೂಮಿಯನ್ನು ಕಾಯುತ್ತಿದ್ದಾರೆ. ಒಬ್ಬ ಸೈನಿಕ ಯುದ್ಧದಲ್ಲಿ ವೀರಮರಣವನ್ನು ಹೊಂದಿದರೆ ಅವನ ದೇಹವನ್ನು ಮನೆಗೆ ಕಳುಹಿಸಿ ಅವನಿಗೆ ಸಿಕ್ಕಿರುವ ಪದಕವನ್ನು ಅವನ ದೇಹದ ಮೇಲೆ ಇಟ್ಟು ಅವನಿಗೆ ಗೌರವಿಸುತ್ತೇವೆ. ಅವನಿಗೆ ವೀರ ಯೋಧ ಎಂಬ ಬಿರುದನ್ನು ನೀಡುತ್ತೇವೆ. ಇಂತಹ ಬಲಿದಾನವನ್ನು ಮಾಡುತ್ತಾ ಭಾರತಾಂಬೆಯ ರಕ್ಷಣೆಗೆ ಸದಾ ಸಿದ್ಧರಾಗಿರುತ್ತಾರೆ. ಇಂದು ನಮ್ಮ ದೇಶದ ಬಾವುಟ ರಾರಾಜಿಸುತ್ತದೆ ಎಂದರೆ ಅದಕ್ಕೆ ಕಾರಣ ಗಾಳಿಯಲ್ಲ, ಅದೆಷ್ಟೋ ವೀರ ಯೋಧರ ಪ್ರಾಣ ತ್ಯಾಗ ಬಲಿದಾನದ ಪ್ರತೀಕವಾಗಿದೆ. ಈ ಎಲ್ಲ ಶೌರ್ಯ ಮತ್ತು ಸಾಧನೆಗಳ ಮೂಲಕ ಇಂದಿಗೂ ಭಾರತೀಯರ ತನು ಮನಗಳಲ್ಲಿ ಹಚ್ಚ ಹಸಿರಾಗಿ ಉಳಿದುವರೆಂದರೆ ಸೈನಿಕರು. ಧನ್ಯವಾದಗಳು.